ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ವಿಷಯ ಏನಂದರೆ ರಕ್ಷಕ್ ಪುಲಟ್ ಅವ್ರದ್ದು ಇವತ್ತು ಬರ್ತಡೇ. ನಾವು ಮೈಸೂರಿಂದ ಎಲ್ಲ ಕೆಲಸ ಎಲ್ಲನೂ ಬಿಟ್ಟು ಎಲ್ಲಿಗೆ ದನ ಮೀಸಕ ಪ್ರೀತಿಗೋಸ್ಕರ ಅಭಿಮಾನಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಾವಾಗ ನಮ್ಮ ಟೀಮು. ನಾವು ಕರೆದವ್ರನ್ನ ನೀವು ಮೈಸೂರಿಗೆ ಬನ್ನಿ, ಮೈಸೂರಲ್ಲಿ ನಾವು ಹುಡುಗರಿಗೆಲ್ಲ ಬುಕ್ ಹಂಚ ವಿತರಣೆ ಮಾಡ್ತೀವಿ ಅಂತ. ಇಲ್ಲ ಅಭಿ ಸ್ವಲ್ಪ ಬಿಜಿ ಇದ್ದೀವಿ, ಫ್ರೀ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ನಮ್ಮ ಟೀಮ್ ಎಲ್ಲ ಬಂದಿದ್ದೀವಿ. ರಕ್ಷಕ ಬರ್ತಡೇ ಮಾಡಬೇಕಂತ ನಮಗೂ ಇಷ್ಟ ಇದೆ. ಅವರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು. ನಮ್ಮಂಥ ಕಲಾವಿದರಿಗೆಲ್ಲ ಅವರು ಸ್ಫೂರ್ತಿ ಆಗಬೇಕು, ಅವರು ದೊಡ್ಡ ಮಟ್ಟಿಗೆ ಹೆಸರು ಆಗ್ಬೇಕನ್ನೋದು ನಮ್ಮ ಆಸೆ. ತಾಯಿ ಚಾಮುಂಡೇಶ್ವರಿ ಕೇಳ್ಕೊಳ್ಳೋದು ಇಷ್ಟೇ. ರಕ್ಷಕ್ ಅವ್ರಿಗೆ ಒಳ್ಳೇದಾಗಬೇಕು. ಹುಟ್ಟುಹಬ್ಬದ ಶುಭಾಶಯಗಳು ರಕ್ಷಕ್ ಅವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೈತೆ ಅದೃಷ್ಟ. ಈ ಮೈಸೂರು ಎಷ್ಟೊತ್ತಿಗೆ ಬಿಟ್ರಿ ನೀವು? ಮೈಸೂರು ನಾನು 4 ಗಂಟೆ ರಾತ್ರಿಗೆ ಬಂದು, ಹಳ್ಳಿ ಮೈಸೂರಿಂದ ಒಂದು 28 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು, ಅಲ್ಲಿಂದ ನಾವು 5 ಗಂಟೆ ಟ್ರೈನ್ ಹತ್ತಿ ಈಗ ಬಂದಿದ್ದೀವಿ. ಇಲ್ಲಿ ಬಂದು ಮುಗಿಸ್ಕೊಂಡು ಹಬ್ಬನ ಆಚರಿಸ್ಬಿಟ್ಟು ಹೋಗ್ತೀವಿ. ಯಾವ ಕಡೆಯಿಂದ ಬಂದೀವಿ ನೀನು? ಈ ಕಡೆಯಿಂದ ಅಂತ ಹೇಳಕ್ಕೆ ಇಷ್ಟ. ಯಾವ ರೀತಿ ಸಿಂಪಲ್ ಆಗಿ ಮಾಡ್ಬೇಕು? ಸಿಂಪಲ್ ಏನಿಲ್ಲ, ಗ್ರ್ಯಾಂಡ್ ಆಗೇ ಮಾಡ್ತೀವಿ. ಹಬ್ಬ ಅಲ್ವಾ ಇವತ್ತು. ಯಾವ್ದು ಮೆಂಟಲ್ ಕೇಸ್ಗಳು ಕೆಲಸ ಮಾಡು. ಅದೇ ಮೂವಿ ಬರ್ತಾ ಇದೆ. ಮೂವಿಗೆ ಏನಂದ್ರೆ ನಾವು ಎಲ್ಲಾ ಕಡೆ ಮೈಸೂರಾದ್ಯಂತ ನಾವು ಪ್ರಚಾರ ಮಾಡಿಸ್ತೀವಿ. ಏನ್ ಬೇಕೋ ಅವ್ರು ಪಾಸ್ ಬೆಳಿಬೇಕಷ್ಟೇನೆ. ಏನಂದ್ರೆ ಎಲ್ಲರೂ ಬೆಳೆಯೋದಲ್ಲ, ಯಾರ್ಯಾರು ಬೆಳಿಬೇಕು ಅವ್ರು ಬೆಳಿಬೇಕು. ತುಂಬಾ ಕಷ್ಟ ಪಡ್ತಾ ಇದಾರೆ. ಮೆಟ್ಟು ತಗೊಂಡಾಕ್ಬೇಕು ಅವನಿಗೆ. ಹಾರ್ಡ್ ವರ್ಕ್ ಇದೆ. ಜನಗಳನ್ನ ಹೆಂಗ್ ಮಾತಾಡಿಸ್ಬೇಕು, ಏನು ಅಭಿಮಾನಿಗಳನ್ನ ಎಲ್ರು ಪ್ರತಿಯೊಂದು ಭಾವನೆ ಇದೆ. ಅಣ್ಣ ಸುಮ್ಕಿರಣ ಅವೆಲ್ಲ ಹೇಳ್ಬೇಕಾ? ಒಳ್ಳೆ ನಡೆ ನುಡಿ ಇದೆ. ಹೆಂಗ್ ಮಾತಾಡಿಸ್ಬೇಕು ಎಲ್ಲ ಪ್ರೀತಿಯಿಂದ ನೋಡಿ. ಈಗ ಬಂದೇ ಇಟ್ಲೆ ಎಲ್ರಿಗೂ ಮನೆ ಕರೆಸಿ ತಿಂಡಿ ಕೊಡಿಸ್ತಾ ಇದ್ದಾರೆ. ಎಲ್ಲಾರು ಪ್ರತಿ ಒಬ್ಬರು 10 ತಪ ಕೇಳಿದ್ದಾರೆ, ತಿಂಡಿ ಮಾಡಿ ಬನ್ನಿ, ತಿಂಡಿ ಮಾಡಿ ಅಂತ. ಚೆನ್ನಾಗಿದ್ದೀಯಾ? ಮುದ್ದೆ ಉಪ್ಸಾರು ಚೆನ್ನಾಗಿ ಮಿಗಿರ್ತೆ ಬಿಡು. ನಾನು ಇದುವರೆಗೂ ಎಲ್ಲಾ ಸುಮಾರು ಜನ ನಟರ ಮನೆಗೆ ಹೋಗಿದ್ದೀನಿ. ಯಾರ ಮನೇಲಿ ಈ ತರ ರೆಸ್ಪಾನ್ಸ್ ಮಾಡಿರಲಿಲ್ಲ. ಏ ಹಡ್ಸಿ ಮಗನೇ. ನಾನು ಬುಲೆಟ್ ಪ್ರಕಾಶ್ ಅವರು ಮನೆಗೆ ಈ ತರ ಫಸ್ಟೇ ಬಂದಿದ್ದು ನೋಡಿ ತುಂಬಾ ಖುಷಿ ಆಯ್ತು. ಹೀರೋ ತರ ಇದೀರಿ, ರಾಕಿಂಗ್ ಸ್ಟಾರ್ ಎಷ್ಟು ತರ ಇದೀರಿ. ಸರ್ ನಾನು ರಾಮಹಳ್ಳಿಯಿಂದ ಬಂದಿದ್ದೀನಿ. ರಕ್ಷಕ್ ಸರ್ ನನಗೆ ತುಂಬಾ ದಿನದಿಂದನೇ ನಂಗೆ ಪರಿಚಯ ಇದ್ರು. ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ. ಆಲ್ಮೋಸ್ಟ್ 1 ವರ್ಷದಿಂದ. ಇನ್ಫ್ಯಾಕ್ಟ್ ನಮ್ಮ ಬ್ರದರ್ ಬಿಯವರನ್ ಅಂತ ಇದ್ದಾರೆ, ಅವರು ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ರು ರಕ್ಷಕ್ ಸರ್ದು. ನಮ್ ಜಾರ್ಜ್ ಓದಿಯಕ್ ಮುಂಚೆ ಇಲ್ಲಿಂದ ಓಡೋಬಿಡಿ. ಹಾಗೆ ನಾವೆಲ್ಲ ನಾವು ಹುಡುಗರೆಲ್ಲ ಸೇರ್ಕೊಂಡು ಒಂದು ಕಪ್ಪು ಚುಕ್ಕಿ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಿದ್ವಿ. ಅವ್ರು ಕರೆದು ನಮ್ಮನ್ನ ಅವ್ರ ಮನೇಲಿ ಕೂರಿಸಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರಮೋಟ್ ಮಾಡ್ಕೊಟ್ಟಿದ್ರು ಅವರು. ವಿಷಯ ಅದಕ್ಕೋಸ್ಕರ ನಾನು ರಕ್ಷಕ್ ಅಣ್ಣನ ಯಾವತ್ತೂ ಮರೆಯಕ್ಕೆ ಮರ್ಯಾದೆ ಇಲ್ಲ. ನಾನು ರಕ್ಷಕ್ ಅಣ್ಣನ ಬರ್ತಡೆಗೆ ನಾನು ತುಂಬಾ ಅರ್ಥ ಆಯ್ತು. ಹುಡುಗರಿಗೆಲ್ಲ ಹೇಳಿದೀನಿ, ಎಲ್ಲರೂ ಬರ್ತಾ ಇದಾರೆ, ಎಲ್ಲ ಅಣ್ಣನ ಬರ್ತಾರೆ, ಜೋರಾಗಿ ಆಚರಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಇವರೇ ಒಂದು ನಾಟಕ ಮಾಯೆ ಕೆಸರಲ್ಲಿ ಇದ್ರು ಕಮಲತ್ರ ಬದುಕುವಂತ ದೊಡ್ಡವರು ಹೇಳಿದನ್ನ ಪಾಲಿಸ್ತಿರುವಂತ ಗ್ರೇಟ್ ಇಂಡಿಯನ್ಸ್ ಇವರು. ಈಗ ರಕ್ಷಕ್ ಸಿನಿಮಾ ನೋಡಿದಿರಿ, ನೆಕ್ಸ್ಟ್ ಯಾವ ತರ ಸಿನಿಮಾ ನೋಡ್ಬೇಕು ಅಂತ ಆಸೆ ಇದೆ? ಅಣ್ಣನ ಆಸೆ ಏನಂದ್ರೆ ನೆಕ್ಸ್ಟ್ ಆಕ್ಷನ್ ಫಿಲಂ ಮಾಡಬೇಕು ಅಂತ ಅಣ್ಣನ ಆಸೆ ಇದೆ. ಸೊ ಅವ್ರನ್ನ ನಾನು ಯಾವ ರೀತಿ ತೋರಿಸ್ಬೋದು, ನಾನು ಯಾವ ರೀತಿ ಅವ್ರನ್ನ ಪ್ರೆಸೆಂಟ್ ಮಾಡ್ಬೋದು ಅಂತ ಒಂದು ನನಗೆ ಮೈಂಡ್ ಇರುತ್ತೆ. ಯಾಕಂದ್ರೆ ಬೇರೆ ತರನೇ ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಅದ್ದೂರಿಯಾಗಿ ಅಣ್ಣನ ವೆಲ್ಕಮ್ ಮಾಡ್ಕೊಳ್ಳೋದು ಅಂತ ಎಲ್ಲ ಹುಡುಗರು ಪ್ಲಾನಿಂಗ್ ಇದೆ. ಗಂಡಸ ನೀನು ಚೂತೆ ಬಳೆ ಹಾಕೋ, ನಾನು ಬಳೆ. ಮತ್ತೆ ಈಗ ದರ್ಶನ್ ಅವ್ರ ಜೊತೆ ಒಟ್ಟಿಗೆ ಆಕ್ಟ್ ಮಾಡ್ಬೇಕು ಅವರು ಅಂತ ಅಭಿಮಾನಿಗಳು ಒತ್ತಾಯ ಇದೆ. ಹೌದು, ಅದ್ರ ಬಗ್ಗೆ ಹೇಳೋದಾದ್ರೆ ಬಾಸ್ ಜೊತೆ ಅವ್ರು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ. ಅದು ಮಾತ್ರ ಬಾಸ್ ಜೊತೆ ಅವರು ಏನಾದ್ರು ಫಿಲಂ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಅದು ಇಡೀ ಇಂಡಸ್ಟ್ರಿ ಹಿಟ್, ಅದು ರೆಕಾರ್ಡ್ ಗ್ಯಾರಂಟಿ ಆಲ್ ಓವರ್ ಇಂಡಿಯಾ. ಓಕೆ, ಮತ್ತೆ ರಕ್ಷಕ್ ಅವ್ರಿಗೆ ಏನ್ ಹೇಳ್ತೀರಾ ಹುಟ್ಟಿದ ಹಬ್ಬಕ್ಕೆ ಸ್ಪೆಷಲ್? ಅಣ್ಣ ಯಾಕೆಂದ್ರೆ ಬೆಳಗ್ಗೆಯಿಂದ ನಾವು ನೋಡ್ತಾನೆ ಇದೀವಿ, ಅಣ್ಣ ಆಶ್ರಮಗಳು ಹೋಗ್ತಾ ಇದಾರೆ, ಅಲ್ಲಿ ಹೋಗ್ತಾ ಇದಾರೆ. ಅದರಿಂದ ಏನು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲ ಅವರೇ ಮಾಡ್ತಾ ಇದಾರೆ ಮುಂದೆ ನಿಂತು. ಅದ್ರ ಬಗ್ಗೆ ಯಾಕೆಂದ್ರೆ ಯಾರದೇ ನಟರನ್ನ ನೋಡಿ ಸರ್, ಈಗ ದೊಡ್ಡ ಕಟೌಟ್ಗಳು ಹಾಕೊಂಡು AC ಎಲ್ಲೋ ದುಬೈಗೋ ಫಾರಿನ್ಗೆ ಹೋಗಿ ಎಲ್ಲೋ ಕುತ್ಕೊಂಡಿರ್ತಾರೆ. ಬಟ್ ನಮ್ಮ ರಕ್ಷಕ್ ಅಣ್ಣ ಅವರ ನೋಡಿ ಆಶ್ರಮಕ್ಕೆ ಹೋಗಿ ಈ ತರ ಯಾವ ನಟರು ಮಾಡ್ತಾ ಇದಾರೆ ಇವತ್ತಿನ ದಿನ ಮಾಡಿದ್ರು. 108 ಮೀಡಿಯಾದವ್ರನ್ನ ಕರೀತಾರೆ ಅವರು. ಅಯ್ಯೋ ಏನ್ ಉದುರಿಸ್ತಿರಪ್ಪ ಸುಳ್ಳುಗಳನ್ನ. 108 ಮೀಡಿಯಾದವ್ರನ್ನ ಕರೆದು 108 ತರ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಅಣ್ಣ ಒಂದು ಫೋಟೋ ಹಾಕಿಲ್ಲ ನೋಡಿ ಇವತ್ತವರೆಗೂ. ಬರೀ ನಮ್ಮ ಹುಡುಗರಿಗೆ ಗೊತ್ತು ಮಾತ್ರ ಅಣ್ಣ ಎಲ್ಲಿದ್ದಾರೆ ಅಂತ.
ಗೊತ್ತು ನೀವು ಗುಣಗಾನ ಮಾಡಿರ್ತೀರಾ ಅಂತ. ಯಾವ ಮೀಡಿಯಾದವ್ರು ಹೋಗಿಲ್ಲ ಏನಿಲ್ಲ. ಈ ತರ ಯಾರಾದ್ರೂ ಮಾಡೋರು ಯಾರು ಇದಾರೆ ಬ್ರದರ್? ಯಾರಾದ್ರೂ ನೀವ್ ಹೇಳಿ. ಎಲ್ಲ ಬಿಟ್ಬಿಟ್ಟು ಬದುಕಲ್ ಕಲೆ ಏನಂತೀರಾ? ಅಷ್ಟೇ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದ್ರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ.